ನಮಸ್ಕಾರ. ಬನ್ನಿ ಇವತ್ತು ನಾವು ಇತಿಹಾಸದಲ್ಲಿ ಒಂದು ರೋಚಕ ಪಯಣ ಮಾಡೋಣ. ಇದು ಭಾರತದ ಕೈಗಾರಿಕಾ ಕ್ರಾಂತಿಯ ಕಥೆ. ಅಂದಹಾಗೆ ಇದು ಕೇವಲ ದೊಡ್ಡ ದೊಡ್ಡ ಯಂತ್ರಗಳ ಕಥೆ ಅಷ್ಟೇ ಅಲ್ಲ, ಇದು ಲಕ್ಷಾಂತರ ಜನರ ಜೀವನವನ್ನೇ ಬದಲಾಯಿಸಿದ ಒಂದು ಅದ್ಭುತ ಅಧ್ಯಾಯ. ಭಾರತ ತನ್ನ ಕೈಗಾರಿಕಾ ಭವಿಷ್ಯವನ್ನ ಹೇಗೆ ಒಂದು ಬಟ್ಟೆಯಂತೆ ನೇಯಿತು ಅನ್ನೋದನ್ನ ಒಟ್ಟಿಗೆ ಸೇರಿ ನೋಡೋಣ. ಸರಿ, ಇವತ್ತು ನಾವು ಯಾವೆಲ್ಲ ವಿಷಯಗಳನ್ನು ನೋಡ್ತೀವಿ? ಮೊದಲು ನಾವು ಉತ್ಪಾದನೆಯ ಎರಡು ಬೇರೆ ಬೇರೆ ಜಗತ್ತುಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಭಾರತದಲ್ಲಿ ಮೊದಲ ಕಾರ್ಖಾನೆಗಳ ಕಿಡಿ ಹೇಗೆ ಹತ್ಕೊಳ್ತು ಅಂತ ತಿಳಿಯೋಣ. ನಂತರ ಜಗತ್ತಿನಲ್ಲಿ ನಡೆದ ಘಟನೆಗಳು ನಮ್ಮ ತೀರಗಳಿಗೆ ಹೇಗೆ ಅಪ್ಪಳಿಸಿದ್ವು ಅಂತ ನೋಡೋಣ. ಆಮೇಲೆ ಆ ಗಿರಣಿಗಳಿಗೆ ಜೀವ ತುಂಬಿದ ಜನರ ಬಗ್ಗೆ, ಅಂದ್ರೆ ದ ಹ್ಯೂಮನ್ ಎಂಜಿನ್ ಬಗ್ಗೆ ಮಾತಾಡೋಣ. ಕೊನೆಗೆ ಈ ಇಡೀ ವ್ಯಾಪಾರದ ನೇಯ್ಗೆಯ ನಿಯಂತ್ರಣ ಯಾರ ಕೈಯಲ್ಲಿತ್ತು ಅನ್ನೋದನ್ನ ಅನ್ವೇಷಿಸೋಣ. ಓಕೆ, ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಉತ್ಪಾದನೆಯ ಎರಡು ಜಗತ್ತುಗಳು. ಇದನ್ನ ನಾವು ಕೈಗಳು ಮತ್ತು ಯಂತ್ರಗಳ ಕಥೆ ಅಂತನೂ ಕರಿಬೋದು. ಯಾಕಂದ್ರೆ ಒಂದು ಕಡೆ ಭಾರತದ ಕುಶಲಕರ್ಮಿಗಳ ಕೈಚಳಕ ಇತ್ತು, ಇನ್ನೊಂದು ಕಡೆ ಬ್ರಿಟನ್ನಲ್ಲಿ ಹೊಸದಾಗಿ ಬಂದಿದ್ದ ಯಂತ್ರಗಳ ಆರ್ಭಟ. ಈ ಎರಡರ ನಡುವೆ ಇದ್ದ ವ್ಯತ್ಯಾಸವಾದ್ರೂ ಏನು ನೋಡೋಣ ಬನ್ನಿ. ಈ ಸ್ಲೈಡ್ ನೋಡಿ, ಇದು ಆ ಇಡೀ ಕಥೆಯನ್ನೇ ಹೇಳುತ್ತೆ. ಎಡಭಾಗದಲ್ಲಿರೋದು ಭಾರತದ ಟ್ರೆಡಿಷನಲ್ ಹ್ಯಾಂಡಿಕ್ರಾಫ್ಟ್ಸ್, ಅಂದ್ರೆ ನಮ್ಮ ಸಾಂಪ್ರದಾಯಿಕ ಕರಕುಶಲ ವಸ್ತುಗಳು. ಇಲ್ಲಿ ಸ್ಕಿಲ್ಡ್ ಆರ್ಟಿಸನ್ಸ್, ಅಂದ್ರೆ ನುರಿತ ಕುಶಲಕರ್ಮಿಗಳು ತಮ್ಮ ಕೈಗಳಿಂದಲೇ ಅದ್ಭುತವಾದ ವಸ್ತುಗಳನ್ನ ಮಾಡ್ತಿದ್ರು. ಆದರೆ ಬಲಭಾಗದಲ್ಲಿ ನೋಡಿ, ಇದು ಬ್ರಿಟನ್ನ ಮಾಡರ್ನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಅಂದ್ರೆ ಆಧುನಿಕ ಕೈಗಾರಿಕಾ ಉತ್ಪಾದನೆ. ಇಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಯಂತ್ರಗಳು ವಸ್ತುಗಳನ್ನ ತಯಾರಿಸಿದ್ವು. ಒಂದು ಕಡೆ ಕೈಯ ಕಲೆ, ಇನ್ನೊಂದು ಕಡೆ ಯಂತ್ರದ ಶಕ್ತಿ. ಹಾಗಾದ್ರೆ ಈ ಯಂತ್ರಗಳ ಜಗತ್ತಿಗೆ ಭಾರತ ಕಾಲಿಟ್ಟಿದ್ಯಾವಾಗ? ಆ ಬದಲಾವಣೆಯ ಮೊದಲ ಕಿಡಿಗಳು, ದ ಫಸ್ಟ್ ಸ್ಪಾರ್ಕ್ಸ್, ಎಲ್ಲಿಂದ ಶುರುವಾದವು? ನಮ್ಮ ಎರಡನೇ ವಿಭಾಗದಲ್ಲಿ ಭಾರತದ ಸ್ವಂತ ಗಿರಣಿಗಳು ಹುಟ್ಟಿಕೊಂಡ ಆ ರೋಚಕ ಕಥೆಯನ್ನು ನೋಡೋಣ. ಭಾರತದ ಕೈಗಾರಿಕಾ ಇತಿಹಾಸದಲ್ಲಿ ಈ ಎರಡು ಮೈಲುಗಲ್ಲುಗಳು ತುಂಬಾನೇ ಮುಖ್ಯ. ಮೊದಲನೆಯದಾಗಿ 1820ರಲ್ಲಿ ಬಾಂಬೆಯಲ್ಲಿ ಭಾರತದ ಮೊಟ್ಟಮೊದಲ ಹತ್ತಿ ಗಿರಣಿ, ಅಂದ್ರೆ ಫಸ್ಟ್ ಕಾಟನ್ ಮಿಲ್ ಸ್ಥಾಪನೆಯಾಯಿತು. ಇದೊಂದು ನಿಜವಾಗಿಯೂ ಐತಿಹಾಸಿಕ ಕ್ಷಣ. ಅದಾದ ನಂತರ ಉತ್ತರ ಭಾರತದ ಪ್ರಮುಖ ನಗರವಾದ ಕಾನ್ಪುರದಲ್ಲಿ ದ ಎಲ್ಜಿನ್ ಮಿಲ್ ಅನ್ನೋ ಮತ್ತೊಂದು ದೊಡ್ಡ ಗಿರಣಿ ಶುರುವಾಯಿತು. ಹೀಗೆ ಭಾರತದಲ್ಲಿ ನಿಧಾನವಾಗಿ ಬದಲಾವಣೆಯ ಗಾಳಿ ಬೀಸೋಕೆ ಶುರುವಾಯಿತು. ಅಂದಹಾಗೆ ಈ ದೊಡ್ಡ ಬದಲಾವಣೆಗಳು ಸುಮ್ಮನೆ ಆಗೋದಿಲ್ಲ ಅಲ್ವಾ? ಅದರ ಹಿಂದೆ ಧೈರ್ಯಶಾಲಿ ವ್ಯಕ್ತಿಗಳಿರ್ತಾರೆ. ಅವರಲ್ಲಿ ಒಬ್ರು ದ್ವಾರಕನಾಥ್ ಠಾಗೋರ್. ಇವರು ಬಾಂಬೆಯ ಒಬ್ಬ ಪ್ರಮುಖ ಆರಂಭಿಕ ಉದ್ಯಮಿ. ಇವರು ಕೇವಲ ವ್ಯಾಪಾರ ಮಾಡಲಿಲ್ಲ, ಬದಲಾಗಿ ಭಾರತದಲ್ಲೇ ದೊಡ್ಡ ಕೈಗಾರಿಕೆಗಳನ್ನ ಕಟ್ಟಬೇಕು ಅನ್ನೋ ಕನಸು ಕಂಡಿದ್ರು. ಅದಕ್ಕೆ ಇವರನ್ನು ನಾವು ಪಯನಿಯರ್ ಎಂಟರ್ಪ್ರನೋರ್, ಅಂದ್ರೆ ಉದ್ಯಮ ಕ್ಷೇತ್ರದ ಪ್ರವರ್ತಕ ಅಂತ ಕರಿತೀವಿ. ಈ ಟೈಮ್ಲೈನ್ ನೋಡಿ, ಎಲ್ಲವೂ ಹೇಗೆ ಒಂದಕ್ಕೊಂದು ಸಂಬಂಧ ಹೊಂದಿದೆ ಅಂತ ಗೊತ್ತಾಗತ್ತೆ. 1820ರಲ್ಲಿ ನಮ್ಮ ಮೊದಲ ಗಿರಣಿ ಬಾಂಬೆಯಲ್ಲಿ ಶುರುವಾಯಿತು. ಸರಿಯಾಗಿ 40 ವರ್ಷಗಳ ನಂತರ 1860ರಲ್ಲಿ ಅಮೆರಿಕದಲ್ಲಿ ಅಮೆರಿಕನ್ ಸಿವಿಲ್ ವಾರ್, ಅಂದ್ರೆ ಅಂತರ್ಯುದ್ಧ ಶುರುವಾಯಿತು. ಇದರ ಪರಿಣಾಮ ಏನಾಯಿತು ಗೊತ್ತಾ? ಇದು ಬ್ರಿಟಿಷ್ ವ್ಯಾಪಾರದ ಮೇಲೆ ದೊಡ್ಡ ಹೊಡೆತ ಕೊಡ್ತು. ಮುಂದೆ ಮೊದಲ ಮಹಾಯುದ್ಧದ ನಂತರ ಇಂಗ್ಲೆಂಡಿನ ಬಟ್ಟೆ ವ್ಯಾಪಾರದ ಕೇಂದ್ರವಾಗಿದ್ದ ಮ್ಯಾಂಚೆಸ್ಟರ್ನ ಪ್ರಾಬಲ್ಯ ಭಾರತದಲ್ಲಿ ಕುಸಿಯೋಕೆ ಶುರುವಾಯಿತು. ಇಲ್ಲಿ ನಾವು ಒಂದು ಬಹಳ ಮುಖ್ಯವಾದ ವಿಷಯವನ್ನ ಅರ್ಥ ಮಾಡಿಕೊಡ್ಬೇಕು. ಭಾರತದ ಕೈಗಾರಿಕೆಗಳು ತಮ್ಮಷ್ಟಕ್ಕೆ ಬೆಳೆಯಲಿಲ್ಲ. ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ನಡೀತಿದ್ದ ಘಟನೆಗಳು ಇಲ್ಲಿ ಭಾರತದ ತೀರಗಳಲ್ಲಿ ದೊಡ್ಡ ಅಲೆಗಳನ್ನು ಎಬ್ಬಿಸ್ತಿದ್ವು. ಈ ಗ್ಲೋಬಲ್ ಟೈಡ್ಸ್, ಅಂದ್ರೆ ಜಾಗತಿಕ ಅಲೆಗಳು, ನಮ್ಮ ಆರ್ಥಿಕತೆಯನ್ನ ಹೇಗೆ ಬದಲಾಯಿಸಿದ್ವು? ಬನ್ನಿ ನೋಡೋಣ. ಈ ಸಂಪರ್ಕವನ್ನ ನಾವು 3 ಹಂತಗಳಲ್ಲಿ ಅರ್ಥ ಮಾಡ್ಕೊಳ್ಳಬಹುದು. ಮೊದಲನೇ ಹಂತ, ಸ್ಟೆಪ್ 1. 1860ರಲ್ಲಿ ಅಮೆರಿಕನ್ ಅಂತರ್ಯುದ್ಧ ಶುರುವಾದಾಗ ಬ್ರಿಟನ್ಗೆ ಅಮೆರಿಕಾದಿಂದ ಬರ್ತಿದ್ದ ಹತ್ತಿ ಪೂರೈಕೆ ಸಂಪೂರ್ಣವಾಗಿ ನಿಂತೋಯ್ತು. ಎರಡನೇ ಹಂತ, ಸ್ಟೆಪ್ 2. ಆಗ ಬ್ರಿಟನ್ ಕಚ್ಚಾ ಹತ್ತಿಗಾಗಿ ಭಾರತದ ಕಡೆ ನೋಡ್ಬೇಕಾಯ್ತು. ಮೂರನೇ ಹಂತ, ಸ್ಟೆಪ್ 3. ಇದರ ನೇರ ಪರಿಣಾಮವಾಗಿ ಭಾರತದಿಂದ ಬ್ರಿಟನ್ಗೆ ಕಚ್ಚಾ ಹತ್ತಿಯ ರಫ್ತು ಅಂಚನಾಗಿ ಹೆಚ್ಚಾಯಿತು. ಇದನ್ನೇ ಎಕ್ಸ್ಪೋರ್ಟ್ಸ್ ಬೂಮ್ ಅಂತ ಕರೆಯೋದು. ಮೊದಲ ಮಹಾಯುದ್ಧ ಮುಗಿದ ಮೇಲೆ ಜಗತ್ತಿನ ವ್ಯಾಪಾರದ ಚಿತ್ರಣವೇ ಬದಲಾಗಿ ಹೋಗಿತ್ತು. ಯುದ್ಧದ ಸಮಯದಲ್ಲಿ ಭಾರತದ ಗಿರಣಿಗಳು ಸ್ಥಳೀಯ ಮಾರುಕಟ್ಟೆಯನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ವು. ಹಾಗಾಗಿ ಯುದ್ಧ ಮುಗಿದು ಬಂದ ಬ್ರಿಟನ್ನ ಮ್ಯಾಂಚೆಸ್ಟರ್ ಮರ್ಚೆಂಟ್ಸ್, ಅಂದ್ರೆ ಮ್ಯಾಂಚೆಸ್ಟರ್ ವ್ಯಾಪಾರಿಗಳು ಭಾರತದ ಮಾರುಕಟ್ಟೆಯಲ್ಲಿ ತಮ್ಮ ಹಳೆಯ ಸ್ಥಾನವನ್ನ ಮರಳಿ ಪಡೆಯೋಕೆ ಆಗಲಿಲ್ಲ. ಅಧಿಕಾರದಲ್ಲಿ ಒಂದು ದೊಡ್ಡ ಬದಲಾವಣೆ, ಎ ಶಿಫ್ಟ್ ಇನ್ ಪವರ್ ಆಗಿತ್ತು. ಈ ದೊಡ್ಡ ದೊಡ್ಡ ಕಾರ್ಖಾನೆಗಳು ಕೇವಲ ಇಟ್ಟಿಗೆ, ಸಿಮೆಂಟ್ ಅಥವಾ ಯಂತ್ರಗಳಿಂದ ನಡೀತಿರ್ಲಿಲ್ಲ. ಅವುಗಳ ನಿಜವಾದ ಶಕ್ತಿ ದ ಹ್ಯೂಮನ್ ಎಂಜಿನ್, ಅಂದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದ ಕಾರ್ಮಿಕರು. ಹಾಗಾದ್ರೆ ಆ ಗಿರಣಿಗಳಲ್ಲಿ ಕೆಲಸ ಮಾಡ್ತಿದ್ದ ಜನರು ಯಾರು? ಅವರನ್ನ ನೋಡ್ಕೊಳ್ತಿದ್ದವ್ರು ಯಾರು? ಬನ್ನಿ ಆ ಗಿರಣಿಗಳ ಜನರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ನಾವು ಗುಮಾಸ್ತಾ ಅನ್ನೋ ವ್ಯಕ್ತಿ ಯಾರು ಅಂತ ತಿಳಿದುಕೊಳ್ಳೋಣ.
ಇವರು ಈಸ್ಟ್ ಇಂಡಿಯಾ ಕಂಪನಿಯಿಂದ ನೇಮಕಗೊಂಡ ಅಧಿಕಾರಿ ಎನ್ ಅಫಿಷಿಯಲ್. ಇವರ ಕೆಲಸ ಏನಪ್ಪಾ ಅಂದ್ರೆ ನೇಕಾರರ ಮೇಲೆ ನಿಗಾ ಇಡೋದು, ಅವರಿಂದ ಬಟ್ಟೆಯನ್ನ ಸಂಗ್ರಹಿಸೋದು ಮತ್ತು ಅದರ ಗುಣಮಟ್ಟ ಅಂದ್ರೆ ಕ್ವಾಲಿಟಿ ಆಫ್ ಕ್ಲಾತ್ ಹೇಗಿದೆ ಅಂತ ಪರೀಕ್ಷೆ ಮಾಡೋದು. ಇವರು ಕಂಪನಿ ಮತ್ತು ನೇಕಾರರ ನಡುವೆ ಇದ್ರು, ಹಾಗಾಗಿ ತುಂಬಾ ಅಧಿಕಾರವನ್ನು ಹೊಂದಿದ್ರು. ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಅಂದ್ರೆ ಜಾಬರ್. ನೋಡಿ, ಕಾರ್ಖಾನೆಗಳಿಗೆ ಸಾವಿರಾರು ಕಾರ್ಮಿಕರು ಬೇಕು ಅಲ್ವಾ? ಅವ್ರನ್ನೆಲ್ಲ ಯಾರು ಕೆಲಸಕ್ಕೆ ಕರೆತರ್ತಿದ್ರು? ಅವರೇ ಈ ಜಾಬರ್ಗಳು. ಇವರು ಸಾಮಾನ್ಯವಾಗಿ ಕಂಪನಿಯ ಒಂದು ಹಳೆಯ ಮತ್ತು ನಂಬಿಕಸ್ಥ ಉದ್ಯೋಗಿ ಆಗಿರ್ತಿದ್ರು. ಇವರು ತಮ್ಮ ಹಳ್ಳಿಗಳಿಂದ ಜನರನ್ನು ಕೆಲಸಕ್ಕೆ ಅಂತ ನಗರಗಳಿಗೆ ಕರೆತರ್ತಿದ್ರು. ಇವರು ಕಂಪನಿ ಮತ್ತು ಕಾರ್ಮಿಕರ ನಡುವಿನ ಒಂದು ಪ್ರಮುಖ ಕೊಂಡಿಯಾಗಿದ್ರು. ಈಗ ನಾವು ನಮ್ಮ ಕೊನೆಯ ಹಾಗೂ ಅತ್ಯಂತ ಮುಖ್ಯವಾದ ವಿಭಾಗಕ್ಕೆ ಬಂದಿದ್ದೇವೆ. ಈ ಇಡೀ ವ್ಯಾಪಾರದ ನೇಯ್ಗೆಯ ನಿಯಂತ್ರಣ ಯಾರ ಕೈಯಲ್ಲಿತ್ತು? ಅಧಿಕಾರ ಮತ್ತು ವ್ಯಾಪಾರ ಹೇಗೆ ಒಂದಕ್ಕೊಂದು ಹೆಣೆದುಕೊಂಡಿತ್ತು? ಯಾರು ಗುಣಮಟ್ಟವನ್ನು ನಿರ್ಧರಿಸುತ್ತಿದ್ದರು? ಬನ್ನಿ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಈಸ್ಟ್ ಇಂಡಿಯಾ ಕಂಪನಿಯ ಉದ್ದೇಶ ரொம்ப ಸ್ಪಷ್ಟವಾಗಿತ್ತು. ವ್ಯಾಪಾರದ ಮೇಲೆ ಸಂಪೂರ್ಣ ಹಿಡಿತ, ಟೈಟನಿಂಗ್ ಕಂಟ್ರೋಲ್. ಇದಕ್ಕಾಗಿ ಅವರು ಏನ್ಮಾಡಿದ್ರು? ಅವರು ನೇಕಾರರು ಮತ್ತು ಮಾರುಕಟ್ಟೆಯ ನಡುವೆ ಇದ್ದ ಸ್ಥಳೀಯ ವ್ಯಾಪಾರಿಗಳು ಮತ್ತು ದಲ್ಲಾಳಿಗಳನ್ನೇ ವ್ಯವಸ್ಥೆಯಿಂದ ಹೊರಗಿಡಲು ಪ್ರಯತ್ನಿಸಿದ್ರು. ಎಲಿಮಿನೇಟ್ ಎಕ್ಸಿಸ್ಟಿಂಗ್ ಟ್ರೇಡರ್ಸ್ ಅಂಡ್ ಬ್ರೋಕರ್ಸ್ ಅನ್ನೋದು ಅವ್ರ ತಂತ್ರವಾಗಿತ್ತು. ಹೀಗೆ ಮಾಡಿದ್ರೆ ನೇಕಾರರ ಮೇಲೆ ನೇರ ನಿಯಂತ್ರಣ ಸಿಗುತ್ತೆ ಅಂತ ಅವ್ರ ಲೆಕ್ಕಾಚಾರವಾಗಿತ್ತು. ಆದ್ರೆ ಕಥೆ ಅಷ್ಟು ಸುಲಭವಾಗಿರಲಿಲ್ಲ. ಕಂಪನಿಯ ಅಧಿಕಾರಕ್ಕೆ ಸವಾಲಾಗಿ ಇನ್ನೊಂದು ವ್ಯವಸ್ಥೆ ಇತ್ತು. ಅದೇ ಗಿಲ್ಡ್ಸ್. ಇವು ಕುಶಲಕರ್ಮಿಗಳು ಮತ್ತು ವ್ಯಾಪಾರಿಗಳ ಸಂಘಗಳಾಗಿದ್ವು. ಕಂಪನಿ ಕೇವಲ ಲಾಭದ ಬಗ್ಗೆ ಯೋಚಿಸಿದ್ರೆ, ಈ ಗಿಲ್ಡ್ಗಳು ಉತ್ಪನ್ನಗಳ ಗುಣಮಟ್ಟವನ್ನ ಕಾಪಾಡುವುದಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ವು. ಇವರು ಒಂದು ರೀತಿಯಲ್ಲಿ ಗುಣಮಟ್ಟದ ಕಾವಲುಗಾರರಾಗಿದ್ರು ಅಂತ ಹೇಳ್ಬೋದು. ಹಾಗಾದ್ರೆ ಈ ಇಡೀ ಕಥೆಯಿಂದ ನಾವು ಕಲಿಯೋದು ಏನು? ಒಂದು ಕಡೆ ಬೃಹತ್ ಸಂಘಟಿತ ಕಾರ್ಖಾನೆ, ಇನ್ನೊಂದು ಕಡೆ ಒಬ್ಬ ಸ್ವತಂತ್ರ ಕುಶಲಕರ್ಮಿ. ಇವೆರಡರ ನಡುವಿನ ಕಥೆಯೇ ನಮ್ಮ ಇತಿಹಾಸವನ್ನ ರೂಪಿಸಿದೆ. ಈಗ ನಿಮ್ಗೊಂದು ಪ್ರಶ್ನೆ. ಈ ಎರಡು ಜಗತ್ತುಗಳ ಪರಂಪರೆ, ದ ಲಾಸ್ಟಿಂಗ್ ಲೆಗಸಿ, ಇಂದಿನ ನಮ್ಮ ಆರ್ಥಿಕತೆಯಲ್ಲಿ ಇನ್ನೂ ಕಾಣಿಸ್ತಿದೆಯಾ? ದೊಡ್ಡ ದೊಡ್ಡ ಕಂಪನಿಗಳು ಮತ್ತು ಸಣ್ಣ ಸ್ವತಂತ್ರ ಕುಶಲಕರ್ಮಿಗಳ ನಡುವಿನ ಈ ಕತೆ ಇವತ್ತಿಗೂ ಮುಂದುವರೆದಿದೆಯಾ? ಇದ್ರ ಬಗ್ಗೆ ಯೋಚಿಸಿ. ನಮಸ್ಕಾರ.